ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ವಿಡಿಯೋ ಅಂದರೆ ಒಂದು ಸಿಂಪಲ್ ರೆಸಿಪಿ. ಏನಂದರೆ ಗೋಬಿ ಇತ್ತು, ಕ್ಯಾಬೇಜ್ ಇತ್ತು, ಅದನ್ನೇ ಡ್ರೈ ಗೋಬಿ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸಿಂಪಲ್ ಮನೆಯಲ್ಲೇ ಯಾವುದು ಸಾಸ್ ಬಳಸದೆ, ಆಚೆ ಕಡೆದಾಗಲಿ ಕಲರ್ ಬರುತ್ತೆ, ಮನೆಯಲ್ಲಿ ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ. ಒಂದು ಹೆಲ್ದಿನೂ ಕೂಡ, ಆರೋಗ್ಯಕ್ಕೂ ಒಳ್ಳೆಯದು ಕೂಡ. ಬನ್ನಿ ಇವತ್ತಿನ ಡ್ರೈ ಗೋಬಿ ಹೇಗೆ ಮಾಡೋದಂತ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಕ್ಯಾಬೇಜ್ ಇತ್ತಲ್ಲ ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೊಳಿತಾ ಇದ್ದೀನಿ. ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ಚೆನ್ನಾಗಿ ತೊಳೆದು ನೀರೆಲ್ಲ ಅದರಲ್ಲಿ ನೀರು ಇರಬಾರ್ದು, ಆ ಥರ ಹಿಂಡಿಬಿಟ್ಟು ಹಾಕ್ಕೋಬೇಕು. ಒಂದು ಬೌಲಲ್ಲಿ ಈ ಥರ ನೀರಲ್ಲಿ ಎಲ್ಲ ಸೋಸ್ಕೊಂಡು, ಕ್ಯಾಬೇಜ್ ನೀರೆಲ್ಲ ಸೋಸ್ಕೊಂಡು ಅದಕ್ಕೆ ಮೈದಾ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ ನಾನು. 2 ಸ್ಪೂನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ನೋಡಿ, 1 ಕಪ್ ಮೈದಾ ಹಾಗೆ 2 ಸ್ಪೂನು ಕಾರ್ನ್ಫ್ಲೋರು. ಅದಕ್ಕೆ ನೋಡ್ಕೊಂಡು ಹಾಕಬೇಕು. ಇವಾಗ ಒಂದು ಅರ್ಧ ಕಪ್ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಹಾಕ್ತೀನಿ ಮೈದಾ. ಕಾರ್ನ್ಫ್ಲೋರು 1 ಸ್ಪೂನು, 2 ಸ್ಪೂನ್ ಹಾಕಿದರೆ ಸಾಕು, ಜಾಸ್ತಿ ಹಾಕಬೇಕಂತ ಏನಿಲ್ಲ. ಮತ್ತು ಚೆನ್ನಾಗಿ ನೀರು ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಗೋಬಿಯಲ್ಲಿ ನೀರು ಇರುತ್ತಲ್ಲ, ತೊಳೆದಿರ್ತೀವಿ, ಅದಕ್ಕೆ ಉಪ್ಪು ನೋಡ್ಕೊಂಡು ಹಾಕಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ಕಲರ್ ಬೇಕಂದವರು ಹಾಕೋಬೋದು. ನೋಡಿ, ನಾನು ಇನ್ನು ಸ್ವಲ್ಪ ಮೈದಾ ಹಾಕ್ಕೊಂಡೆ. ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ನೀರು ಹಾಕ್ಕೊಳ್ಬೇಕು. ನೋಡಿ, ಇನ್ನೂ ಸ್ವಲ್ಪ ಮೈದಾ ಹಿಡಿಯುತ್ತೆ. 3/4 ಕಪ್ ಆಯ್ತು ಅಷ್ಟೇ, 1 ಕಪ್ ಪೂರ್ತಿ ಏನು ಹಾಕಲಿಲ್ಲ. ಇವಾಗ ನೀರು ಸ್ವಲ್ಪ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕಬೇಕು. ನೋಡಿಕೊಂಡು, ಇಲ್ಲ ಜಾಸ್ತಿ ತೆಳುವಾದರೆ ಚೆನ್ನಾಗಿ ಬರೋಲ್ಲ. ಸ್ವಲ್ಪ ಕೈಯಲ್ಲಿ ಉಂಡೆ ಆಗೋ ಥರ ಕಲಿಸ್ಬೇಕು. ನೋಡಿ, ಈ ಥರ ಸ್ವಲ್ಪ ನೀರು ಕಾರ್ನ್ಫ್ಲೋರ್ ಇನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, ಅವಾಗೆ ಸ್ವಲ್ಪ ಹಾಕಿದೆ. ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು, ನೋಡಿ ಇಷ್ಟೇ ನೀರು ಹಾಕ್ಕೊಂಡು, ಜಾಸ್ತಿ ನೀರು ಇದು ತಗೊಳ್ಳಲ್ಲ, ಸ್ವಲ್ಪನೇ ನೀರು. ಆಗ ಕಲಿಸ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಆಗಿಬಿಟ್ಟು, ಕಲರ್ ಬೇಕಂದರೂ ಹಾಕೋಬೋದು. ನಾನು ಕಲರ್ ಇದೆ ಆದರೆ ಹಾಕಿಲ್ಲ, ಅಷ್ಟೊಂದು ಹೆಲ್ತ್ಗೆ ಒಳ್ಳೆಯದಲ್ಲ. ಸ್ವಲ್ಪ ಉಪ್ಪು ಹಾಕಿದೆ, ನಾನು ಹಿಟ್ಟು ಹಾಕಿದ್ನಲ್ವ ಅದಕ್ಕೆ ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಾಕಿದೆ. ನೋಡಿ, ಈ ಥರ ಬರಬೇಕು. ಗೋಬಿನ ಎಣ್ಣೆಯಲ್ಲಿ ಕರಿಯೋಕ್ಕೆ ಬಿಡೋ ಥರ ಸ್ವಲ್ಪ ಹಾಕ್ಕೊಂಡು, ಸ್ವಲ್ಪ ಗಟ್ಟಿ ಇದ್ದಂಗಿತ್ತಲ್ವ ಅದಕ್ಕೆ ಮತ್ತೆ ನೀರು ಹಾಕ್ಕೊಂಡೆ. ಕಲಿಸ್ಬಿಟ್ಟು ಒಂದು 10 ನಿಮಿಷ ಬಿಡಬೇಕಷ್ಟೇ ನೆನೆಯೋಕ್ಕೆ. ಅಷ್ಟರಲ್ಲಿ ಇದನ್ನು ಫ್ರೈ ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ. ಒಗ್ಗರಣೆಗೆ ಗೋಬಿ ಕರಿದ್ಮೇಲೆ ಇದೊಂದು 10 ನಿಮಿಷ ಬಿಡ್ತೀನಿ. ಅಷ್ಟರಲ್ಲಿ ಇದು ಒಗ್ಗರಣೆ ಹಾಕೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನೋಡಿ, ಇವಾಗ 1 ಟೊಮೆಟೊ, 2 ಟೊಮೆಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ, ಚಿಕ್ಕದಾಗಿ ಹಸಿಮೆಣ್ಸಿಕಾಯಿ, ಶುಂಠಿ ಬೆಳ್ಳುಳ್ಳಿ ಜಜ್ಕೋಬೇಕು. ಇದೆಲ್ಲ ಪೇಸ್ಟ್ ಮಾಡಿ ಹಾಕೋಬೋದಾದರೆ ನಾನು ಹಾಗೆ ಹಾಕ್ತಾಯಿದ್ದೀನಿ. ಸಾಸ್ ಒಂದೂ ಬಳಸಿಲ್ಲ ನಾನು, ಈ ಥರ ನ್ಯಾಚುರಲ್ ಆಗಿ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಇದ್ರೂ ಹಾಕೋಬೋದು. ಇವಾಗ ನೋಡಿ, ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ಗೋಬಿ. ಎಷ್ಟು ಚೆನ್ನಾಗಿ ಬರುತ್ತೆ. ಹೆಂಗೆ ಬಿಟ್ಟಿರ್ತೀವೋ ಹಂಗೆ ಬರ್ತಾಯಿದೆ ಎಲ್ಲ. ನಾನು ಅಷ್ಟೇ ಸ್ವಲ್ಪ ಮಾಡಿದ್ದೆ, ನಾನು ತಿನ್ನೋಲ್ಲ ಅದಕ್ಕೆ. ಅದು ಡ್ರೈ ಎಣ್ಣೆಲಿ ಕರೆದಿರೋದೇ ಅರ್ಧ ತಿಂದು ಖಾಲಿ ಮಾಡಿಬಿಟ್ರು. ಅದಕ್ಕೆ ಸ್ವಲ್ಪ ಇತ್ತು, ಅದನ್ನೇ ಒಗ್ಗರಣೆ ಹಾಕಿಬಿಟ್ಟೆ. ನೋಡಿ, ಒಂದು ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗೂ ಕರಿಬೇಕು. ಇದು ಹಾಗೆ ಚೆನ್ನಾಗಿತ್ತಂತ ನನ್ನ ಮಗಳು ಹಾಗೆ ತಿಂದ್ಬಿಟ್ರು, ಸ್ವಲ್ಪ ಅರ್ಧಕ್ಕರ್ಧ.
ನೋಡಿ ಈ ಥರ ಕಲರ್ ಇದಾಗೋವರೆಗೂ. ಕಲರ್ ಹಾಕಿದರೆ ರೆಡ್ ಕಾಣಿಸುತ್ತೆ ಗೋಬಿ. ಕಲರ್ ಹಾಕಬಾರ್ದು, ಹೆಲ್ತ್ಗೆ ಒಳ್ಳೆಯದಲ್ಲ. ಇವಾಗ ಇದು ಅದು ಆಯ್ತು ಸ್ವಲ್ಪ. ಇವಾಗ ಈ ಕಡೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೋಡಿ ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ, ಈರುಳ್ಳಿ. ಸಾಸ್ ನಾನು ಒಂದು ಸಾಸ್ ಬಳಸಿಲ್ಲ, ಆದರೆ ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ಸೇಮ್ ಗೋಬಿ ತಿಂದಂಗೆ ಆಗಿತ್ತು. ಆದರೆ ಸಾಸ್ ಹಾಕಿದರೆ ಗೋಬಿದು ಡ್ರೈ ಗೋಬಿ ಮಾಡ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಿ ಸಿಂಪಲಾಗಿ ಈಸಿಯಾಗಿ ಮಾಡ್ಬೋದಾದಂಥ. ನೋಡಿ ಈರುಳ್ಳಿ ಹಾಕಿ, ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದ್ಬಿಟ್ಟು, ನಾನು ಟೊಮೆಟೊ 2 ತೊಗೊಂಡಿದ್ದೀನಿ ನಾನು. ಹಾಗೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕಿ, ಟೊಮೆಟೊ ಬೇಗ ಬೇಯುತ್ತಲ್ವ, ಟೊಮೆಟೊ ಬೇಯೋವರೆಗೂ ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಆಗಬೇಕು. ಮೆತ್ತಗಾದ್ಮೇಲೆ ನೋಡಿ ಮೆತ್ತಗಾಗಿತ್ತು. ಇವಾಗ ಗರಂ ಮಸಾಲ ಹಾಕ್ತೀನಿ, ಒಂದು ಅರ್ಧ ಸ್ಪೂನ್ ಅಷ್ಟೇ, ಜಾಸ್ತಿ ಖಾರ ಆಗಿಬಿಡುತ್ತಿಲ್ಲ ಅಂತ. ಮತ್ತು ಅರ್ಧ ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ. ಹಸಿಮೆಣ್ಸಿಕಾಯಿ ಹಾಕಿದ್ನಲ್ವ, ಸ್ವಲ್ಪ ಮಾಡ್ತಾಯಿದ್ದೀನಿ ನಾನು, ಜಾಸ್ತಿನೂ ಇಲ್ಲ, ಹಾಗೆ ತಿಂದು ಖಾಲಿ ಮಾಡಿಬಿಟ್ರು. ಅದಕ್ಕೆ ಇವಾಗ ನೋಡಿ ಗೋಬಿ ಹಾಕ್ತೀನಿ. ಇವಾಗ ಅದು ಸ್ವಲ್ಪ 1-2 ನಿಮಿಷ ಫ್ರೈ ಮಾಡಿಬಿಟ್ಟು, ಒಂಚೂರು ಅದಕ್ಕೆ ನೀರು ಹಾಕು, ಜಾಸ್ತಿ ಇಲ್ಲ, 1-2 ಸ್ಪೂನ್ ಅಷ್ಟೇ. ಟಿಫನ್ ಮಾಡ್ತೀವಲ್ಲ ಆ ಸ್ಪೂನ್ ಇರ್ತಾವಲ್ಲ, ಅದರಿಂದ 2 ಸ್ಪೂನ್ ನೀರು ಹಾಕಬೇಕು. ಯಾಕಂದರೆ ಅದಕ್ಕೆ ಇದು ಉಪ್ಪು ಖಾರ ಎಲ್ಲ ಹಿಡಿಬೇಕಂತ ನೋಡಿ ಅಷ್ಟೇ. 2 ಸ್ಪೂನ್ ಇಲ್ಲ 1 ಸ್ಪೂನ್ ಆದರೂ ಸಾಕು. ಅದೆಲ್ಲ ಅದರಲ್ಲಿ ಹಿಡಿಬೇಕಲ್ವ, ಇದು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಗೋಬಿ ಒಳಗಡೆ. ಅದಕ್ಕೆ ಡ್ರೈ ಹಂಗೆ ಮಾಡಿದರೆ ಅದು ಮೇಲ್ಮೇಲೆ ಉಪ್ಪು ಖಾರ ಹುಳಿ ಎಲ್ಲ ಇರುತ್ತೆ. ಈ ಥರ ಮಾಡಿ ನೋಡಿ, ಅದೆಲ್ಲ ನೀರೆಲ್ಲ ಸುಡೋವರೆಗೂ ಈ ಥರ ತಿರುಗಿಸಿದ್ರೆ ಚೆನ್ನಾಗಿರುತ್ತೆ ಡ್ರೈ ಗೋಬಿ. ತುಂಬ ಟೇಸ್ಟಿ ಇತ್ತು, ಸಾಸ್ ಬಳಸ್ದೇನು. ನೋಡಿ ಇವಾಗ ನೀರೆಲ್ಲ ಹೋಗಿದೆಯಲ್ಲ, ಆಯ್ತು ನೋಡಿ ಡ್ರೈ ಗೋಬಿ ರೆಡಿ ಆಯಿತು. ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿ ಇವಾಗ ತಿನ್ನೋಕ್ಕೆ ರೆಡಿ. ಇನ್ನೂ ಸ್ವಲ್ಪ ಇಟ್ಟಿತ್ತು, ನಾನು ಜಾಸ್ತಿ ಆಮೇಲೆ ಮಾಡೋಣಂತ. ನೋಡಿ ರೆಡಿ ಆಯಿತು. ನ್ಯಾಚುರಲ್ಲಾಗಿ ಹೆಲ್ದಿ ಫುಡ್ಡು ಮನೆಯಲ್ಲೇ ಮಾಡ್ಕೋಬೋದು ಇರೋದ್ರಲ್ಲಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.